ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸೈಬರ್ ಅಪರಾಧಗಳ ಕುರಿತು ಪೊಲೀಸ್ ಇಲಾಖೆಯಿಂದ ಜಾಗೃತಿ ಕಾರ್ಯಾಗಾರ. ವಂಚನೆಯಿಂದ ರಕ್ಷಿಸಿಕೊಳ್ಳಲು ಸೈಬರ್ ಅಪರಾಧಗಳು ಮಾಹಿತಿ ಅಗತ್ಯ. ಎಸ್ಪಿ ಪುಟ್ಟಮಾದಯ್ಯ. ರೈತರ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಸ್ವಾಮಿನಾಥನ್ ವರದಿ ಜಾರಿಗೆ ಆಗ್ರಹಿಸಿ ಡಿಸೆಂಬರ್ 11ರಂದು ರೈತರಿಂದ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ. ಶರಣಪ್ಪ ಮರಳಿ. ಎರಬರಸ್ ಬಳಿ ಕಸಾಯಿಖಾನೆ ರದ್ದುಗೊಳಿಸದಿದ್ದರೆ ರಸ್ತೆ ತಡೆದು ಹೋರಾಟ. ವೈ ಸುರೇಂದ್ರ ಬಾಬು ಎಚ್ಚರಿಕೆ. ಬ್ರಾಹ್ಮಣ ಸಮಾಜದ ಗಾಯತ್ರಿ ಭವನ ನಿರ್ಮಾಣಕ್ಕೆ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಭೂಮಿ ಪೂಜೆ. ಎಲ್ಬಿಎಸ್ ನಗರದ ಕೊಲೆ ಪ್ರಕರಣ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಎಸ್ಪಿ ಕಚೇರಿ ಎದುರು ಭೀಮ್ ಆರ್ಮಿ ಪ್ರತಿಭಟನೆ. ಬೈಪಾಸ್ ಬಳಿ ಅಪರಿಚಿತ ವಾಹನ ಡಿಕ್ಕಿ, ವ್ಯಕ್ತಿ ಸಾವು. ಮತ್ತು ಶಿಕ್ಷಣದಿಂದ ಮಾತ್ರ ಸಮುದಾಯ ಪ್ರಗತಿ ಹೊಂದಲು ಸಾಧ್ಯ. ಎ ನಾರಾಯಣ ಸ್ವಾಮಿ. ಆಧುನಿಕ ಯುಗದಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಾಗಲು ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಸೈಬರ್ ಅಪರಾಧ ತಡೆಯಲು ಪ್ರತಿಯೊಬ್ಬರು ಜಾಗೃತರಾಗುವುದು ಅತ್ಯವಶ್ಯಕವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಜಗಜ್ಯೋತಿ ಬಸವೇಶ್ವರ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆಯಿಂದ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆ ಕಾಲೇಜುಗಳ ಪ್ರಿನ್ಸಿಪಾಲರು ಮತ್ತು ಶಿಕ್ಷಕರಲ್ಲಿ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಟೆಕ್ನಾಲಜಿ ಅಭಿವೃದ್ಧಿ ಜೊತೆಗೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿವೆ. ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರತಿಯೊಬ್ಬರು ಸಾರ್ವಜನಿಕರಿಗೆ ಮನವರಿಕೆ ಮಾಡಿದಲ್ಲಿ ಜಿಲ್ಲೆಯಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆ ಮಾಡಬಹುದಾಗಿದೆ ಎಂದು ಹೇಳಿದರು. ಈ ಟೆಕ್ನಾಲಜಿ ಹೇಗೆ ಅಭಿವೃದ್ಧಿ ಆಗಿದೆ, ಡೆವಲಪ್ಮೆಂಟ್ ಆಗಿದೆ, ಹಾಗೆಯೇ ಅದು ಒಟ್ಟೊಟ್ಟಿಗೆ ಅಪರಾಧಗಳು ಕೂಡ ಕೆಲವು ಸರಿ ನಮ್ಗೆ ಗೊತ್ತಿದ್ದು ಮುಗಿಸುತ್ತೆ. ಇನ್ನು ಕೆಲವು ಬಾರಿ ನಮ್ಮ ಕೇರ್ಲೆಸ್ನೆಸ್ ಕೂಡ ಅಥವಾ ನಮ್ಮ ದುರಾಸೆಯನ್ನು ಕೂಡ ನಮ್ಮನ್ನ ಈ ಸಿಸ್ಟಮ್ನ ಮುಂದಾಗ್ತದೆ. ಅದರ ಸಂಬಂಧ ಈಗ ತಾವು ನೋಡ್ತೀರಿ. ಮತ್ತೆ ಇಲ್ಲಿ ಒಂದಷ್ಟು ಕೆಲವು ಜನ ಮಾತ್ರ ಇದ್ದೀವಿ. ಅಟ್ಲೀಸ್ಟ್ ನಾವು ಒಬ್ಬೊಬ್ಬರು 10-100 ಜನಕ್ಕೆ ಇದನ್ನ ಪಾಸ್ ಮಾಡಿ ಮನವರಿಕೆ ಮಾಡಿಕೊಂಡ್ರೆ ಇದರಿಂದ ಶ್ರಮ ಸಾರ್ಥಕ ಆಗುತ್ತೆ ಅಷ್ಟೇ. ಮತ್ತೆ ಎಲ್ಲರೂ ಕಚೇರಿ ಸಮಯ ಆಗಿದೆ. 13 ನಿಮಿಷ 4 ನಿಮಿಷ ಇರ್ಬೋದು. ಈ ಒಂದು ಇದನ್ನ ವೀಕ್ಷಣೆ ಮಾಡೋಣ. ಮತ್ತೆ ಎಲ್ಲ ಕಡೆ ಇದನ್ನ ಶೇರ್ ಮಾಡ್ತಾ ಹೋಗೋಣ. ಈ ಸಮಾಜ ಈ ಒಂದು ಈ ಸಮಸ್ಯೆಯಿಂದ ಮುಕ್ತರಾಗಲಿಕ್ಕೆ ಎಲ್ಲ ಸೇರಿಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ನಿರಂತರವಾಗಿ ಎಲ್ಲೂ ಸ್ಟಾಪ್ ಇಲ್ಲದೆ ಕಟ್ಟಿಸಿದ ಮುಕ್ತನೇ ಅಂತ. ಇಲ್ಲಿ ನಮ್ಮ ಉದ್ದೇಶ ಏನು ಅಂತಂದರೆ ನಾಗರಿಕರನ್ನ, ಜನರನ್ನ, ಸಾಮಾಜಿಕರನ್ನ ಸೈಬರ್ ಅಪರಾಧಗಳಿಂದ ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅಂತ ತಿಳಿಯೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇಲ್ಲಿ ಮನೆ ಕಳ್ತನ ಆಗಲ್ಲ, ಬದಲಿಗೆ ನಮ್ಮ ಮನಸ್ಸನ್ನ ನಮ್ಮದೇ ಮೊಬೈಲ್ಗಳ ಮುಖಾಂತರ ನಮ್ಮನ್ನು ನಂಬಿಸಿ ನಮ್ಮ ಅಕೌಂಟ್ಗಳಿರುವ ಡೆಪಾಸಿಟ್ ಅಥವಾ ಯಾವುದೇ ಹಣನ ದೋಸ್ತಾರೆ. ಸೈಬರ್ ಅಪರಾಧಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಯಾವುದೋ ಅನ್ನೋನ್ ನಂಬರಿಂದ ನಿಮ್ಮ ಮೊಬೈಲ್ಗೆ ಲಿಂಕ್ ಬರುತ್ತೆ. ಸೊ ಆ ಲಿಂಕ್ ಒತ್ತಿದಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ನಿಮಗೆ ಪ್ರೈಸ್ ಬಂದಿದೆ ಅಂತ ತಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ತಗೊಂಡು ಆಮೇಲೆ ನಿಮ್ಮನ್ನ ಮೋಸ ಮಾಡೋಕ್ಕೆ ಅವರು ಬೇರೆ ಬೇರೆ ಥರ ಪ್ರಯತ್ನ ಮಾಡ್ತಾರೆ. ನಾನು ವರ್ಕ್ ಮಾಡ್ತಿರೋದು ಟೀಚರ್ ಆಗಿ. ಹೆಂಗೆ ಈ ಕ್ರೈಮ್ಗಳು ಮಾಡ್ತಾರೆ ಅಂತಂದರೆ, ಒಂದು ಮೆಸೇಜ್ ಬಂತು ಟೆಲಿಗ್ರಾಮಲ್ಲಿ, ಫ್ರೀ ಟೈಮ್ ಜಾಬ್ ಅಂತ ಬಂತು. ನಾನು ರಿಪ್ಲೈ ಮಾಡಿದೆ. ಡೈಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಕ್ಲಿಕ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ನಡವಳಿಕೆ ಏನಾಗುತ್ತೆ ಸರ್, ನೀವು ಇಷ್ಟು ಕಟ್ಟಬೇಕು ಅಂತ ಬರುತ್ತೆ. ಮತ್ತೆ ನಿಮಗೆ ಅದನ್ನು ಪ್ಲೇ ಮಾಡಲಿಕ್ಕೆ ಮುಂದೆ ಬಿಡ್ತೀವಿ ಅಂತ 52,000 ಬಂತು. ಅವ್ರದ್ದೆಲ್ಲ ಬ್ಯಾಂಕ್ ಡೀಟೇಲ್ಸ್ ನನಗೆ ಕಳಿಸಿದ್ರು. ನಿಮ್ಮ ಅಕೌಂಟಲ್ಲಿ ನೋಡಿದ್ರೆ 1 crore ಇದೆ, ಅಲ್ಲಿ ಕ್ರೋರ್ ಗಟ್ಟಲೆ ತೋರಿಸ್ಬಿಟ್ರೆ ಅವರು 20 ಲಕ್ಷ ಹೆಂಗನ ಅರೇಂಜ್ ಮಾಡಿ 10 ಲಕ್ಷ ನಾನು ಹಾಕ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ನನ್ನ ಬ್ಯಾಡ್ ಟೈಮು, ಏನೋ ಗೊತ್ತಿಲ್ಲ. ಆ ಲೆಕ್ಕದಲ್ಲಿ ಯಾವ ಫ್ರಾಡರ್ಸ್ ನನಗೆ ಅಂತಲೇ ಬಂದಿಲ್ಲ, ಈಗ ಹೋಗ್ತಾನೆ ಇತ್ತು ದುಡ್ಡು. ಹಿಂಗೇನೆ 20 ಲಕ್ಷ ಕಟ್ಟಿ, ನೆಕ್ಸ್ಟ್ 40 ಲಕ್ಷ ಕಟ್ಟಿ, ಬಟ್ ನಾನು ಕಟ್ಟೋದು ನನಗೆ ಅರಿವಿಲ್ಲ. ಅಲ್ಲಿ ನಾನು ಹಿಡಿದು ಮೇನ್ ಹೇಳಿದ್ದು ಜಸ್ಟ್ 20 lakhs ಅಲ್ಲ, ಕಟ್ಬಿಡೋಣ, 1 crore ಬರುತ್ತೆ.
20 ಲಕ್ಷ ನಾನು ಸಾಲ ಮಾಡಿಸ್ಕೊಂಡ್ರೆ ಯಾರ್ದಾರು ಕೊಟ್ಬಿಡ್ತೀನಿ, 1 ಸೆಕೆಂಡಿಗೂ ಅದು ಬರಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ನನ್ನ ಲೈಫ್? 30,000 ಉಳಿಸೋಕೆ ಹೋಗಿ 3 ಲಕ್ಷ ಕಳ್ಕೊಂಡೆ, 3 ಲಕ್ಷ ಉಳಿಸೋಕೆ ಹೋಗಿ 30 ಲಕ್ಷ ಕಳ್ಕೊಂಡೆ, 30 ಲಕ್ಷ ಉಳಿಸ್ಕೊಳಕ್ಕೆ ಹೋಗಿ 3 ಕೋಟಿ ಕಳ್ಕೊಂಡೆ. ನಿಮ್ಮ ವಿಳಾಸಕ್ಕೆ ಒಂದು ಪೋಸ್ಟ್ ಬರುತ್ತೆ. ಆ ಪೋಸ್ಟಲ್ಲಿ ಕೆಲವೊಂದು ಗಿಫ್ಟ್ ವೋಚರ್ಗಳನ್ನು ಇಟ್ಟಿರ್ತಾರೆ. ಆ ಗಿಫ್ಟ್ ವೋಚರಲ್ಲಿ ನೀವು ಇಷ್ಟು ಕೋಟಿ ಹಣವನ್ನ ಅಥವಾ ಇಷ್ಟು ಲಕ್ಷವನ್ನ ನೀವು ಗೆದ್ದಿದ್ದೀರಾ ಅಂತ ಹೇಳಿ ಒಂದು ಆಮಿಷವನ್ನು ತೋರಿಸ್ತಾರೆ. ಮುಂದೆ ಅದು ಲಕ್ಷ ಮತ್ತು ಕೋಟಿಗಟ್ಟಲೆ ವಂಚನೆ ಆಗುವಂತಹ ಪ್ರಕರಣಗಳು ದಾಖಲಾಗ್ತದೆ. ಬಟ್ಟೆ ಆರ್ಡರ್ ಮಾಡ್ತಿದ್ದೆ ಸರ್. ಅವ್ರೇನಂದ್ರು ನಿಮ್ಮ ಹೆಸರು ಮೇಲೆ ಕಾರ್ ಬಂದಿದೆ, ನೀವು ವಿನ್ ಆಗಿರಿ ಫಸ್ಟ್ ಪ್ರೈಸ್. ಅವ್ರೇನಂದ್ರು ನಿಮ್ಮ ಹೆಸರು ಮೇಲೆ ಕಾರ್ ಬಂದಿದೆ, ನೀವು ವಿನ್ ಆಗಿರಿ ಫಸ್ಟ್ ಪ್ರೈಸ್. ಅವ್ರೇನಂದ್ರು ನಿಮ್ಮ ಹೆಸರು ಮೇಲೆ. ಈಗ ಮೋಸ ಮಾಡುವವರು ಎಲ್ಲಿದ್ದಾರೆ, ಯಾರು ಮಾಡ್ತಾರೆ ಅನ್ನೋಂಥದ್ದು ಗೊತ್ತೇ ಆಗೋದಿಲ್ಲ. ಈ ಒಂದು ಡಿಜಿಟಲ್ ಪ್ರಪಂಚ ಏನು ಹೇಳ್ತಿದೆ, ಈ ಸೈಬರ್ ಕ್ರೈಮ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ ಅಂದರೆ ನಿಜಕ್ಕೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಕುಂತ ವ್ಯಕ್ತಿ ಇನ್ಯಾರನ್ನೋ ಎಲ್ಲಿದ್ದ ಇರ್ತಕ್ಕಂಥ ಜನರನ್ನು ಮೋಸ ಮಾಡುವಂಥದ್ದು ಅತ್ಯಂತ ಸುಲಭ ಆಗಿದೆ. ಕಾಲ ಬದಲಾದಂತೆ ನಾಗರಿಕತೆ ಬದಲಾಗ್ತಾ ಹೋಗುತ್ತೆ. ನಾಗರಿಕತೆ ಬದಲಾದಂತೆ ಸಮಾಜದಲ್ಲಿ ಅಪರಾಧಗಳು ಕೂಡ ತನ್ನ ಸ್ವರೂಪನ ಅಂದರೆ ಮೂಲ ಸ್ವರೂಪದಿಂದ ವಿಭಿನ್ನ ರೂಪಗಳಾಗಿ ಬದಲಾಗ್ತಾ ಹೋಗುತ್ತೆ. ಈ ಅಪರಾಧ ಮತ್ತು ನಾಗರಿಕತೆ ಒಂದೇ ನಾಣ್ಯದ ರೂಪಗಳು. ಇವನ್ನ ಬೇರ್ಪಡಿಸ್ಕೊಂಡಿದ್ದಾರೆ ನಾಗರಿಕ ಸಮಾಜದಲ್ಲಿ. ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಅವರು ಮಾತನಾಡಿ, ನಾವೆಲ್ಲರೂ 21ನೇ ಶತಮಾನದಲ್ಲಿದ್ದು ಇದು ಟೆಕ್ನಾಲಜಿ ಶತಮಾನವಾಗಿದೆ. ಟೆಕ್ನಾಲಜಿಯಿಂದ ವಿವಿಧ ಕ್ಷೇತ್ರಗಳ ಪ್ರಗತಿಯನ್ನು ಮಾಡಲಾಗಿದೆ. ಜೊತೆಗೆ ಅಪರಾಧಗಳ ಸಂಖ್ಯೆಯೂ ಹೆಚ್ಚಾಗಿವೆ. ಡಿಜಿಟಲ್ ಅರೆಸ್ಟ್ ಅಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದ್ದು ಇದಕ್ಕಾಗಿ ಸುಪ್ರೀಂ ಕೋರ್ಟ್ನಿಂದ ಕಟ್ಟೆಚ್ಚರವನ್ನು ನೀಡಲಾಗಿದೆ ಎಂದರು. ಸೈಬರ್ ಕ್ರೈಮ್ ಪ್ರಕ್ರಿಯೆ ಹಿರಿಯ ನಾಗರಿಕರನ್ನು ಹೆಚ್ಚಾಗಿ ಗುರಿಯಾಗಿಸುತ್ತಾರೆ. ಶಾಲಾ ಕಾಲೇಜುಗಳು ಹಾಗೂ ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳು ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡುತ್ತಾರೆ. ಅವರು ಎಚ್ಚರದಿಂದ ಮೊಬೈಲ್ ಬಳಕೆ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಬೇಕು. ಅಲ್ಲದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಸೈಬರ್ ಕ್ರೈಮ್ ಕುರಿತು ಜಾಗೃತಿ ಮೂಡಿಸಲು ಕ್ರಮ ವಹಿಸಲಾಗುತ್ತದೆ ಎಂದು ಹೇಳಿದರು. ಇದು ಟೆಕ್ನಾಲಜಿದು ಶತಮಾನ ಇದೆ. ಇದು ಟೆಕ್ನಾಲಜಿ ಬಂದ ನಂತರ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಎಜುಕೇಶನ್ ಸೆಕ್ಟರ್ ಇಲ್ಲಿ, ಹೆಲ್ತ್ ಸೆಕ್ಟರ್ ಇಲ್ಲಿ, ಇವನ್ ಸೈಬರ್, ಇವನ್ ಕ್ರೈಮ್, ಪೊಲೀಸ್, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇಲ್ಲಿ, ಈಗ ವಿಡಿಯೋ ಸರ್ವಿಲೆನ್ಸ್, ಕ್ಯಾಮೆರಾ ಸರ್ವಿಲೆನ್ಸ್, ಫೋರೆನ್ಸಿಕ್ಸ್ ಎಲ್ಲ ವಿಷಯದಲ್ಲಿ ನಾವು ತುಂಬಾ ಪ್ರಗತಿ ಮಾಡಿದ್ದೇವೆ. ಬಟ್ ಆನ್ ದ ಅದರ್ ಸೈಡ್ ಸೇಮ್ ಟೈಪ್ ಆಫ್ ಇದು ಎಲ್ಲ ಪ್ರಗತಿ ಇದು ಕ್ರಿಮಿನಲ್ಸ್, ಅಧಿಕಾರಿ, ಅಪರಾಧಿಗಳು ಅವರು ಕೂಡ ಅದರಲ್ಲಿ ಸ್ವಲ್ಪ ಅದೇ ಟೆಕ್ನಾಲಜಿ ಯೂಸ್ ಮಾಡಿ ನಮಗೆ ಬೇರೆ ಬೇರೆ ಹಂತದಲ್ಲಿ ಚಾಲೆಂಜ್ ಪ್ರಸ್ತುತ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಒಂದ್ಸರಿ ನಮ್ಮಲ್ಲಿ AI, ಅದು ಮಷೀನ್ ಲರ್ನಿಂಗ್ ಆ ಥರ ಟೆಕ್ನಾಲಜಿ ಬರ್ತಾ ಇದೆ. ಟೆಕ್ನಾಲಜಿ ಎಲ್ಲ ಇನ್ ಫ್ಯೂಚರ್ ತುಂಬಾ ಯೂಸ್ಫುಲ್ ಇದೆ ಫಾರ್ ಕ್ರೈಮ್ ಡಿಟೆಕ್ಷನ್, ಫಾರ್ ಎಜುಕೇಶನ್ ಸೆಕ್ಟರ್, ಫಾರ್ ಎನಿ ಕೈಂಡ್ ಆಫ್ ಡೆವಲಪ್ಮೆಂಟ್ ವರ್ಕ್. ಆ ಥರ ಅದೇ ಟೆಕ್ನಾಲಜಿ ಯೂಸ್ ಮಾಡಿ ಡೀಪ್ ಫೇಕ್, ಚೈಲ್ಡ್ ಪೋರ್ನೋಗ್ರಫಿ, ರಿವೆಂಜ್ ಪಾರ್ನ್, ಮತ್ತೆ ಫೇಕ್ ಲೋನ್, ಮತ್ತೆ ಇದು ಡಿಜಿಟಲ್ ಅರೆಸ್ಟ್, ಆ ಥರ ಸುಮಾರು ವಿಷಯ ಬರ್ತಾ ಇದೆ. ತಾವೆಲ್ಲರಿಗೂ ಮಾಹಿತಿ ಇರಬಹುದು. ನಿನ್ನೆ ಅಥವಾ ಮೊನ್ನೆ ನಾವು ನ್ಯೂಸ್ ಪೇಪರ್ನಲ್ಲಿ ಓದಿದೆ, ಆನರೇಬಲ್ ಸುಪ್ರೀಂ ಕೋರ್ಟ್ ಕೂಡ ಈ ವಿಷಯಕ್ಕೆ ಒಂದು ಸಂಜ್ಞಾನ ಮಾಡಿ CBIಗೆ ಡೈರೆಕ್ಟ್ ಆರ್ಡರ್ ಮಾಡಿದ್ದಾರೆ. CBI ಈಗ ವಿತೌಟ್ ಕನ್ಸೆಂಟ್ ಆಫ್ ಸ್ಟೇಟ್, ಮೊದಲು CBI ಅವರು ಈಗ ಯಾವ ಬೇರೆ ಸ್ಟೇಟ್ ಅಲ್ಲಿ ಹೋದಾಗ ಕನ್ಸೆಂಟ್ ತಗೊಳ್ಬೇಕು ಸ್ಟೇಟ್ ಗೌರ್ಮೆಂಟ್ ಇಂದ. ಅರೆಸ್ಟ್ ಮಾಡ್ತೀವಿ, ನೀವು ಎಷ್ಟು ಅಮೌಂಟ್ ಕೊಡಬೇಕು, ಈ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಅರೆಸ್ಟ್ ಮಾಡ್ಬಿಡ್ತೀವಿ, ನೀವು ಹೌಸ್ ಅರೆಸ್ಟ್ ಇದ್ದೀರಿ, ನೀವು ಹೊರಗಡೆ ಹೋಗಬಾರ್ದು, ಯಾರಿಗೆ ಕಾಲ್ ಮಾಡಬಾರ್ದು, ಆ ತರ ಎಲ್ಲ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ. ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್, ಬಿಕಾಸ್ ಆಫ್ ಲ್ಯಾಕ್ ಆಫ್ ಅವೇರ್ನೆಸ್ ಎಲ್ಲ ಆಗ್ತಾ ಇದೆ. ಅದೇ ರೀತಿ ಸ್ಕೂಲ್ಸ್ ನಲ್ಲಿ, ಹಾಸ್ಟೆಲ್ಸ್ ನಲ್ಲಿ ಮಕ್ಕಳು ಎಲ್ಲ ಈಗ ಈಗ ಎಲ್ಲರೂ ಕ್ಲಾಸ್ 9, ಕ್ಲಾಸ್ 8, 7, 8, 9 ಅಂದ್ರೆ ಮೊಬೈಲ್ ಎಲ್ಲ ಯೂಸ್ ಮಾಡ್ತಾರೆ. ಮೊಬೈಲ್ ಯಾವ ರೀತಿಯಲ್ಲಿ ಒಳ್ಳೆಯ ಯೂಸ್ ಮಾಡಬೇಕು, ಹೌ ವಿ ಕ್ಯಾನ್ ಯೂಸ್ ಫಾರ್ ಎಜುಕೇಶನಲ್ ಪರ್ಪಸ್ ಇನ್ನೂ ನಾವು ಅವೇರ್ನೆಸ್ ಕೊಡಬೇಕು. ಆ ಅವೇರ್ನೆಸ್ ಇಲ್ಲ ಕಾರಣಕ್ಕೆ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಸ್ಕ್ಯಾಮ್ಸ್ಟರ್, ಪ್ರೈಮ್ಸ್ಟರ್ಸ್ಗೆ ಅವರು they become victim of all those pranksters and fraudsters.
ಸಹಾಯಕ ಆಯುಕ್ತ ಗಜಾನನ ಬಾಳೆ ಅವರು ಮಾತನಾಡಿ, ನಮ್ಮ ವೀಕ್ನೆಸ್ಗಳನ್ನು ಬಳಕೆ ಮಾಡಿಕೊಂಡು ಸೈಬರ್ ಕ್ರೈಮ್ಗೆ ಒಳಗಾಗುವಂತೆ ಮಾಡುತ್ತಾರೆ. ಆಸೆ ಆಕಾಂಕ್ಷೆಗಳನ್ನು ತೋರಿಸುತ್ತಾರೆ. ಯಾರೇ ಆಗಲಿ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಬಾರದು. ಸೈಬರ್ ಕ್ರೈಮ್ಗೆ ನಿವೃತ್ತ ಹಂತದ ಅಧಿಕಾರಿಗಳು ಹಾಗೂ ನಿವೃತ್ತಿ ಹೊಂದಿದ ಅಧಿಕಾರಿಗಳು ಹೆಚ್ಚಾಗಿ ಬಲಿಯಾಗುತ್ತಾರೆ ಎಂದು ಹೇಳಿದರು. ಪೊಲೀಸ್ ಅಧಿಕಾರಿ, ಟೆಲಿಫೋನ್ ಅಧಿಕಾರಿ ಮತ್ತು ಪರ್ಸನಲ್ ಕೊರಿಯರ್ ಹೆಸರಿನಲ್ಲಿ ಕರೆ ಮಾಡಿ ಕಾನೂನು ಬಾಹಿರ ವಸ್ತುಗಳನ್ನು ಹೊರ ದೇಶಕ್ಕೆ ರವಾನೆ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ವಿಡಿಯೋ ಕಾಲ್ ಮೂಲಕ ವಿಚಾರಣೆ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡುವುದಾಗಿ ಹೆದರಿಸಿ ಹಣ ಪಡೆದುಕೊಂಡು ವಂಚನೆ ಮಾಡುವವರ ಬಗ್ಗೆ ಎಚ್ಚರವಾಗಿರಬೇಕು ಎಂದರು. ಸೈಬರ್ ಅಪರಾಧಗಳ ಸುರಕ್ಷಾ ಸಲಹೆಗಳು ವಾಟ್ಸ್ಆಪ್ ಮೂಲಕ ಬರುವ PM ಕಿಸಾನ್ ಮುದ್ರಾ ಯೋಜನೆ, ಬ್ಯಾಂಕ್ KYC ಅಪ್ಡೇಟ್ ಹಾಗೂ ವೆಡ್ಡಿಂಗ್ ಕಾರ್ಡ್ ಹೆಸರಿನಲ್ಲಿ ಬರುವ APK ಫೈಲ್ ಲಿಂಕ್ಗಳನ್ನು ಡೌನ್ಲೋಡ್ ಮಾಡಬಾರದು. ಅಲ್ಲದೆ ಕಡಿಮೆ ಅವಧಿಯಲ್ಲಿ ಟ್ರೇಡಿಂಗ್ ಮಾಡಿ ಹಣ ಡಬಲ್ ಮಾಡಿಕೊಡುವುದಾಗಿ ವಾಟ್ಸ್ಆಪ್ ಹಾಗೂ ಟೆಲಿಗ್ರಾಮ್ ಮೂಲಕ ಬರುವ ಜಾಹೀರಾತುಗಳನ್ನು ನಂಬಿ ಟ್ರೇಡಿಂಗ್ ಮಾಡಲು ಹಣ ಹೂಡಿಕೆ ಮಾಡಬಾರದು. ಅಪರಿಚಿತರೊಂದಿಗೆ ನಿಮ್ಮ ಬ್ಯಾಂಕಿಂಗ್ ಮಾಹಿತಿಗಳಾದ ATM ಕಾರ್ಡ್ ನಂಬರ್, ಮುಕ್ತಾಯದ ಅವಧಿ, CVV, OTP, UPI ಪಿನ್ ಮತ್ತು MPIN ಮಾಹಿತಿಗಳನ್ನು ಹಂಚಿಕೊಳ್ಳಬಾರದು. ಯಾವುದೇ ಬ್ಯಾಂಕಿನವರು OTP ಕೇಳುವುದಿಲ್ಲ. ಅಪರಿಚಿತ ಮೂಲದ SMS, ವಾಟ್ಸ್ಆಪ್ ಹಾಗೂ ಇತರ ಮೆಸೇಜರ್ಗಳ ಮೂಲಕ ಸ್ವೀಕರಿಸುವ ಸಂದೇಶ, ಇಮೇಲ್ಗಳನ್ನು, ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಅಲ್ಲದೆ ಗೂಗಲ್ನಲ್ಲಿ ಕಂಡುಬರುವ ಕಸ್ಟಮರ್ ಕೇರ್ ಸಂಪರ್ಕ ಸಂಖ್ಯೆ, ಇಮೇಲ್ ವಿಳಾಸ ಇತ್ಯಾದಿಗಳನ್ನು ಬಳಸುವ ಮೊದಲು ನೈಜತೆ ಬಗ್ಗೆ ತಿಳಿದುಕೊಳ್ಳಬೇಕು. ಆನ್ಲೈನ್ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಲೋನ್ ಆ್ಯಪ್, ಅನಧಿಕೃತ ಅಪ್ಲಿಕೇಶನ್ಗಳನ್ನು ಬಳಸಬಾರದು. ಆನ್ಲೈನ್ ಮೂಲಕ ಕೆಲಸ ಕೊಡಿಸುವುದಾಗಿ ಹಣ ಬೇಡಿಕೆ ಇಟ್ಟಲ್ಲಿ ಯಾವುದೇ ಕಾರಣಕ್ಕೂ ಹಣ ವರ್ಗಾಯಿಸಬಾರದು. ಮತ್ತು ನಿಮ್ಮ ಬ್ಯಾಂಕ್ ಖಾತೆ, ಸಾಮಾಜಿಕ ಜಾಲತಾಣದ ಖಾತೆಗಳಿಗೆ ಕಠಿಣ ಪಾಸ್ವರ್ಡ್ ಬಳಸಿ ಅಂಚೆ ಮೂಲಕ ನಿಮ್ಮ ವಿಳಾಸಕ್ಕೆ ನೀವು ಕ್ಯಾಶ್ ಬಹುಮಾನ ಗೆದ್ದಿರುವಿರಿ ಅಂತ ಯಾವುದೇ ಪತ್ರ ಬಂದರೆ ಅದಕ್ಕೆ ಸ್ಪಂದನೆ ಮಾಡಬಾರದು ಎಂದು ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸಲಾಯಿತು. ಅವಾಗ ಯಾವ ತರ ಬಂದಿತ್ತು ಅಂದ್ರೆ, ನಿಮಗೆ ಒಂದು 5 ಕೋಟಿ ರೂಪಾಯಿದು ಲಾಟರಿ ಬಂದಿದೆ, ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಅದನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಡಾಲರ್ ಮೊತ್ತದಲ್ಲಿ ಇದೆ. ಡಾಲರ್ ಮೊತ್ತದಿಂದ ರುಪಿ ಕನ್ವರ್ಟ್ ಮಾಡೋಕ್ಕೆ ಒಂದು 50,000 ರೂಪಾಯಿ ನೀವು ಪೇ ಮಾಡಬೇಕು. ಈ ಥರ ಎಲ್ಲ ತಮಗೆ ಆಸೆ ಎಲ್ಲ ಇದು ಮಾಡ್ತಾರೆ. ಸೊ ಕಾಲೇಜ್ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ. ಸೊ ದಯವಿಟ್ಟು ಈ ಥರ ನಮ್ಮಲ್ಲಿ ದುರಾಸೆ ಅಥವಾ ಆಸೆ ಇರಬಾರ್ದು. ಈ ಥರ ಇತ್ತಂದರೆ ಅದನ್ನು ನಾನು ಏನಾದರೂ ಅದನ್ನ ಫಾರ್ವರ್ಡ್ ಮಾಡಿದ್ದೆ, 50,000 ಕೊಡ್ತಿದ್ದೆ ಅಂದರೆ ಮತ್ತೆ ಅವರು ಇನ್ನೊಂದು 25,000 ಬೇಕು, ಇನ್ನೊಂದು 30,000 ಬೇಕು. ಈ ಥರ ನಮ್ಮ ಹತ್ರ ದುಡ್ಡೆಲ್ಲ ಖಾಲಿ ಆಗೋದನ್ನ ಅವ್ರಿಗೆ ಕೇಳ್ತಿರ್ತಾರೆ. ಸೊ ನಮ್ಮಲ್ಲಿ ಆಸೆ, ಹೀಗೆ ಯಾವುದಾದ್ರೂ ಮೆಸೇಜ್ ಬಂತು, ನಿಮಗೆ ಇಷ್ಟು ಕೋಟಿ ಲಾಟ್ರಿ ಹೊಡೆದಿದೆ, ನಿಮಗೆ ಕಾರ್ ಲಾಟ್ರಿ ಹೊಡೆದಿದೆ, ದಯವಿಟ್ಟು ಅದಕ್ಕೆ ಮರಳಕ್ಕೆ ಹೋಗಬೇಡಿ. ಇನ್ನೊಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಅದು ನನ್ನ ಜೊತೆನೇ ಆಗಿತ್ತು. ಜಸ್ಟ್ 2 years ಬ್ಯಾಕ್ ನನಗೆ ಒಂದು ಕಾಲ್ ಬಂತು. ನಾನು ಡೆಲ್ಲಿಯಲ್ಲಿ ಟ್ರೈನಿಂಗಲ್ಲಿದ್ದಾಗ ಕಾಲ್ ಬಂತು. ಸೊ ಕಾಲ್ ಮಾಡಿ ಏನು ಹೇಳಿದ್ರು, ನಿಮ್ಮ ಏರ್ಪೋರ್ಟಲ್ಲಿ ನಿಮ್ಮ ಹೆಸರಿಂದ ಡ್ರಗ್ಸ್ ಸಿಕ್ಕಿದೆ, ಬಂದು ವಿಚಾರಣೆಗೆ ಹಾಜರಾಗಿ ಅಂತ. ಸೊ ಅವ್ರು ಏನು ನಮ್ಮಲ್ಲಿನ ಭಯವನ್ನು ಯೂಸ್ ಮಾಡಿಕೊಂಡು ಡಿಜಿಟಲ್ ಅರೆಸ್ಟ್ ಅಂತ CO ಸಾಹೇಬ್ ಹೇಳಿದರು, ಆ ಥರ ಇದು ಮಾಡ್ತಾರೆ. ಸೊ ನೀವೇನೂ ತಪ್ಪು ಮಾಡಿಲ್ಲ ಅಂದರೆ ಯಾವುದೇ ಹೆದರಿಕೆಗೆ ಒಳಗಾಗೋದು ಬೇಡ. ಎಸ್ಪೆಷಲಿ ಅವರು ಭಯ ಅಂದರೆ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಸ್ವಲ್ಪ ರಿಟೈರ್ಡ್ ಆಗೋಕ್ಕೆ ಬಂದಿರೋರು, ಸಿಕ್ಕಾಪಟ್ಟೆ ಅಂದರೆ ಫೈನಾನ್ಷಿಯಲಿ ಸ್ಟೇಬಲ್ ಇರ್ತಾರೆ, ಸ್ವಲ್ಪ ಅಂದರೆ ನಮ್ಮ ಇದಕ್ಕೆ ಹೆದರ್ತಿರ್ತಾರೆ. ಅಂದರೆ ನಾವು ಇದು ಯಾವ ಥರ ಹೇಳೋದು, ಜಾಸ್ತಿ ದುಡ್ಡಿರುತ್ತೆ, ಸ್ವಲ್ಪ ಅಂದರೆ ಭಯ ಅಂದರೆ ನಮ್ಮ ಇದು ಮಾನ ಮರ್ಯಾದೆಗೆ ಹೆದರ್ತಿರ್ತಾರಲ್ಲ, ಅವ್ರನ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಸೊ ನೀವು ಯಾವುದೇ ತಪ್ಪು ಮಾಡಿಲ್ಲ ಅಂದರೆ ಹೆದರಕ್ಕೆ ಹೋಗ್ಬೇಡಿ. ಸೊ ಒಂದು 6 ತಿಂಗಳಿಂದಲೇ ಒಬ್ಬರು ರಿಟೈರ್ಡ್ IAS ಆಫೀಸರ್ಗೆ ಕರ್ನಾಟಕದಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿ ಭಾಳಷ್ಟು ಲಕ್ಷಾಂತರ ರೂಪಾಯಿಗಳನ್ನ ಇದು ಮಾಡಿದರು. ಸೊ ಭಯ ಮತ್ತು ಆಸೆ ಇದನ್ನ ಸ್ವಲ್ಪ ನಾವು ಕಂಟ್ರೋಲಲ್ಲಿ ಇದ್ದರೆ ಏನೂ ಸಮಸ್ಯೆ ಆಗಲ್ಲ. ಸೊ ನನಗೆ ಭಾಳ ಟೈಮ್ ಇಲ್ಲ ಮಾತಾಡೋಕ್ಕೆ. ಸೊ ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ರಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ರಮೇಶ್ BK, ಕೃಷಿ ವಿವಿಯ ವಿಸ್ತರಣಾಧಿಕಾರಿ ಡಾಕ್ಟರ್ AR ಕುರುಬರ್, ನಿವೃತ್ತ ಅಧಿಕಾರಿಗಳಾದ ಪರಮವೀರ್, ಮಹಾದೇವಪ್ಪ ಹಾಗೂ ಪೊಲೀಸ್ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಕಾಲೇಜ್ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಖಾತ್ರಿಪಡಿಸುವುದು ಹಾಗೂ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಪೂಜಾರಿ ನೇತೃತ್ವದಲ್ಲಿ ಡಿಸೆಂಬರ್ 11ರಂದು ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಪ್ರತಿಭಟನೆ ನಡೆಸುವುದಾಗಿ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಮರಳಿ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಕನಿಷ್ಠ ಬೆಂಬಲ ನೀತಿಯೇ ಅವೈಜ್ಞಾನಿಕವಾಗಿದ್ದು ರೈತರು ಬೆಳೆದ ಬೆಲೆ ಮಾರುಕಟ್ಟೆ ಬೆಲೆಗಳು ಕುಸಿತವಾಗುತ್ತಿವೆ. ಕನಿಷ್ಠ ಬೆಂಬಲ ಬೆಲೆ ಇಲ್ಲದೆ ಆರ್ಥಿಕ ನಷ್ಟಕ್ಕೆ ರೈತರು ಗುರಿಯಾಗುತ್ತಿದ್ದರೆ ಪ್ರತಿ ಬೆಳೆಗೆ ಬೆಲೆ ನೀಡಲು ರೈತರು ಹೋರಾಟ ನಡೆಸಬೇಕಾಗಿದೆ. ಸ್ಥಿತಿ ನಿರ್ಮಾಣವಾಗಿದೆ. ನೆರೆ ಅತಿವೃಷ್ಟಿ ಬರದಿಂದ ರೈತರು ಮಾಡಿದ ಸಾಲ ತೀರಿಸಲಾಗದ ರೈತರು ಆತ್ಮಹತ್ಯೆ ದಾರಿ ಹಿಡಿಯುವಂತಾಗಿದೆ. 2002ರಲ್ಲಿ ರೈತರ ಆತ್ಮಹತ್ಯೆ ತಡೆಯಲು ಡಾಕ್ಟರ್ ಸ್ವಾಮಿನಾಥನ್ ನೇತೃತ್ವದ ನೀಡಲಾಗಿರುವ ವರದಿಯನ್ನು ಜಾರಿಗೊಳಿಸಲು ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರಗಳು ಮುಂದಾಗುತ್ತಿಲ್ಲ. ಕೃಷಿ ವೆಚ್ಚಕ್ಕೆ 50% ಹೆಚ್ಚುವರಿಯ ಸೇರಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕೆಂಬ ಶಿಫಾರಸು ಜಾರಿಗೆ ಕೇಂದ್ರ ಸರ್ಕಾರ ಮುಂದಾಗುತ್ತಿಲ್ಲ. ಕೇಂದ್ರ ಸರ್ಕಾರ ಜಾರಿಗೊಳಿಸಿದ 3 ಮಾರಕ ಕಾಯ್ದೆಗಳನ್ನು ರೈತರ ಪ್ರತಿರೋಧದಿಂದ ಹಿಂಪಡೆಯಲಾಯಿತು. ಆದರೆ ರಾಜ್ಯದಲ್ಲಿರುವ ಸರ್ಕಾರಗಳು ಮಾತ್ರ ಮುಂದುವರಿಸಿಕೊಂಡು ಹೊರಟಿವೆ. ಬಿಜೆಪಿ ಸರ್ಕಾರದೊಂದಿಗೆ ಕಾಂಗ್ರೆಸ್ ಸಹ ಕಾಯ್ದೆಗಳನ್ನು ಹಿಂಪಡೆಯಲು ಮುಂದಾಗುತ್ತಿಲ್ಲ. ಕೃಷಿಯೇ ಸಂಕಷ್ಟಕ್ಕಾಗಿರುವ ಸರ್ಕಾರಗಳು ಸಹ ರೈತರನ್ನು ಒಕ್ಕಲೆಬ್ಬಿಸುವ ನೀತಿಗಳನ್ನು ಅನುಸರಿಸುತ್ತಿವೆ. ಬೆಳೆ ಹಾನಿ ಸಂದರ್ಭದಲ್ಲಿಯೂ ಬ್ಯಾಂಕ್ಗಳು ಸಾಲ ವಸೂಲಿಗೆ ನೋಟಿಸ್ ನೀಡುತ್ತಿವೆ. ಸರ್ಕಾರಗಳ ಸೂಚನೆಯು ಪಾಲಿಸದೇ ಇದ್ದರೆ ಸರ್ಕಾರ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಖಂಡಿಸಿ ನಡೆಯಲಿರುವ ಮುತ್ತಿಗೆ ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ರೈತರು ಭಾಗಿಯಾಗಲಿದ್ದಾರೆ ಎಂದರು. ಇವತ್ತು ರೈತರ ಉತ್ಪನ್ನಗಳಿಗೆ ಯಾವುದೇ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೂಡ ಸಿಗ್ತಾ ಇಲ್ಲ. ಈ ಕಾರಣದಿಂದ ಇವತ್ತು ರೈತರು ಪ್ರತಿ 4 ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ. ಪ್ರತಿ ಅರ್ಧ ಗಂಟೆ ಒಬ್ಬ ರೈತರಿಗೆ ದೇಶದಲ್ಲಿ ಪರಿಹಾರವನ್ನು ಕೊಡ್ತಾ ಇದ್ದಾರೆ, ಆತ್ಮಹತ್ಯೆ ಪರಿಹಾರ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ಪ್ರತಿ ವರ್ಷ 18ರಿಂದ 20,000 ಜನರಿಗೆ ಆತ್ಮಹತ್ಯೆ ಪರಿಹಾರ ಕೊಡ್ತಾರಂದ್ರ ಇದು ಸಾಮಾನ್ಯವಾದಂಥದ್ದು ಅಲ್ಲ. ಯಾಕಂದ್ರೆ ಕೃಷಿ ಮುಂದೆ ಉಳಿಬೇಕಂದ್ರೆ ಈ ತರ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಇದಕ್ಕೆ ಮುಂದೆ ನೆಲೆದಂಗ ಆಗುತ್ತೆ. ಹಾಗಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳೋದಕ್ಕೆ ಮತ್ತು ವಿರೋಧ ಪಕ್ಷ ಏನು ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷದ ಬಿಜೆಪಿ ಅವರಿಗೆ ಕೂಡ ಮನವಿಯನ್ನು ಮಾಡಿಕೊಳ್ತೀವಿ. ವಿಧಾನಸೌಧದಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಅಂತ ಅಂದ್ರೆ 4/10/2006 5ನೇ ಅಂತಿಮ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಯಾಕೆ ಈ ವರದಿ ಬಂತಂತಂದ್ರೆ, ಉದಾಹರಣೆಗೆ 1961ರವರೆಗೂ ರೈತರು ಚೆನ್ನಾಗಿತ್ತು ದೇಶದಲ್ಲಿ. ಅವಾಗ ಹಾಲು ಉತ್ಪಾದನೆ ರೈತರ ಮನೆಯಲ್ಲಿ ಜಾಸ್ತಿ ಇತ್ತು. ಮನೆಯಲ್ಲಿ ದುಮ್ಮಿ ಕೆರಿಸಿ ಚೀಲಗಳಲ್ಲಿ ಕಡಲಗಳಲ್ಲಿ ಹಾಕೊಳ್ಳೋದಂದ್ರೆ ನೆಲದಲ್ಲಿ ತೆಗೆದು ತೋಡಿದ ಅಗಲಲ್ಲಿ ಹಾಕೊಂಡಿದ್ರು. ಈ ಇಷ್ಟು ಹಾರದಾಗಿತ್ತು, ಆ ದೇಶದಲ್ಲಿ ಹಾರದಾಗ ಪದ್ಯ ಇತ್ತು. ಅಂದ್ರ ನಮ್ಮ ಆಗಿನ ಪ್ರಧಾನಮಂತ್ರಿಗಳು ಅಮೆರಿಕದಂತಹ ವಿದೇಶಗಳಿಗೆ ತೆರಳಿ ಕೆಂಪಗೋಲಿ, ಕೆಂಪು ಜೋಳ, ಗಿಡ್ಡಗೋಲಿ ಅಂತ ಆಹಾರಧಾನ್ಯಗಳನ್ನ ಅಂಗಲಾಚಿ ಬೇಡಿಕೊಂಡು ತಂದು ಇಲ್ಲಿ ನಮ್ಮಲ್ಲಿ ಹಚ್ಚಿದ್ರು. ಇದರಿಂದ ಹೊರಬರಗೋಸ್ಕರ ವಿಶ್ವದ ಹಸಿರುಕ್ರಾಂತಿಯ ಪಿತಾಮಹರಾದ ನಾರ್ಮನ್ ಬೋರ್ಗರ್ ಅವರನ್ನ ನಮ್ಮ ಭಾರತಕ್ಕೆ ಕರೆಸಿಕೊಂಡು ಅವರಿಂದ ಸಲಹೆಯನ್ನು ಪಡೆದುಕೊಂಡು ನಾವು ಏನು ಆಹಾರ ಭದ್ರತೆ ನಾವು ಯಾವ ರೀತಿ ಮಾಡಿಕೊಳ್ಳಬೇಕು ಅಂತ ಕೇಳಿದೆ. ಅವರು ಹೇಳಿದ್ರು, ನೀವು ದೇಶೀಯ ತಳಿಯನ್ನ ಕೈ ಬಿಡ್ರಿ, ಅಂದ್ರ ಹೈಬ್ರಿಡ್ ತಳಿಗಳನ್ನ ಬಳಕೆ ಮಾಡ್ರಿ, ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ರಿ, ಕ್ರಿಮಿನಾಶಕ ಔಷಧ ಬಳಕೆ ಮಾಡ್ರಿ, ಟ್ರ್ಯಾಕ್ಟರ್ಗಳಂತ ಯಂತ್ರೋಪಕರಣಗಳನ್ನ ಬಳಕೆ ಮಾಡ್ರಿ. ಆಗ ನೀವು ಉತ್ಪಾದನೆ ಜಾಸ್ತಿ ಮಾಡುವುದು ಮತ್ತು ಆ ರೀತಿಯಾಗಿ ರೈತರಿಗೆ ಸಾಲ ಸೌಲಭ್ಯ ಮತ್ತು ನೀರಾವರಿ, ವಿದ್ಯುತ್ ಸಬ್ಸಿಡಿ ಇನ್ನಿತರ ವ್ಯವಸ್ಥೆಗಳು ಕೊಟ್ಟರೆ ಮಾತ್ರ ನೀವು ಆಹಾರ ಉತ್ಪಾದನೆ ಜಾಸ್ತಿ ಮಾಡಬಹುದು ಅಂತ ಅವ್ರು ಸಲಹೆಯನ್ನು ಕೊಟ್ಟರು. ಅವರು ಸಲಹೆಯನ್ನು ಕೊಟ್ಟ ಮೇಲೆ ಅವರಿಗೆ ಸಲಹೆ ಪಡ್ಕೊಂಡು 1966ರಲ್ಲಿ ಜಿಲ್ಲಾಧ್ಯಕ್ಷ ರಾಮಯ್ಯ ಜವಳಗೇರ ಮಾತನಾಡಿ, ಹವಾಮಾನ ವೈಪರೀತ್ಯದಿಂದಾಗಿ ಭತ್ತ ಜೋಳಾಗಿದೆ. ಸೂಕ್ತ ಬೆಲೆ ಇಲ್ಲದೆ ಇದ್ದಾಗ ಖರೀದಿ ಕೇಂದ್ರಗಳು ಸಹ ಪ್ರಾರಂಭವಾಗಿಲ್ಲ. ಭತ್ತ ಬೆಳೆದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ 2ನೇ ಬೆಳೆಗೆ ನೀರು ಇಲ್ಲ. ಬೆಳೆದ ಭತ್ತಕ್ಕೆ ಬೆಲೆಯೂ ಇಲ್ಲದೆ ದಯನೀಯ ಸ್ಥಿತಿಯಲ್ಲಿದ್ದು ಸರ್ಕಾರ ಕೂಡಲೇ ಭತ್ತ ಖರೀದಿ ಕೇಂದ್ರ ಸ್ಥಾಪಿಸಿ ನೆರವಿಗೆ ಬರಬೇಕೆಂದರು. ಈ ಸಂದರ್ಭದಲ್ಲಿ ಸಂಘಟನೆ ಪದಾಧಿಕಾರಿಗಳಾದ ತಿಮ್ಮಪ್ಪ ಬೋವಿ, ಚನ್ನಪ್ಪ ಹುಣಸಿಯಾಳ್ ಹೂಡ, ವೆಂಕಟೇಶ್ ಸಂತೆಕಲ್ಲೂರ್, ಲಾಲ್ಸಾಬ್ ನಾಡಗೌಡ ಇನ್ನಿತರರಿದ್ದರು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ವಾರ್ಡ್ ನಂಬರ್ 33ರಲ್ಲಿ KIDB ವಸತಿ ಲೇಔಟ್ ಬಳಿ ಜಿಲ್ಲಾಡಳಿತ ಕಸಾಯಿಖಾನೆ ನಿರ್ಮಾಣ ಮಾಡುವುದನ್ನು ರದ್ದುಗೊಳಿಸದೇ ಇದ್ದರೆ ರಸ್ತೆ ತಡೆ ಸೇರಿ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ಯರವರಸ್ ಗ್ರಾಮಸ್ಥ ವೈ ಸುರೇಂದ್ರ ಬಾಬು ಎಚ್ಚರಿಕೆ ನೀಡಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ,
ಜನವಸತಿ ಪ್ರದೇಶದಲ್ಲಿ ಜಿಲ್ಲಾಡಳಿತ ಕಸಾಯಿಖಾನೆ ನಿರ್ಮಾಣಕ್ಕೆ ಮುಂದಾಗಿರುವುದು ಅವೈಜ್ಞಾನಿಕವಾಗಿದೆ. ಗ್ರಾಮಸ್ಥರು ವಿರೋಧಿಸಿ ಜಿಲ್ಲಾಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರಿಗೆ ಮನವಿ ನೀಡಿದರು. ಅಲ್ಲಿಯೇ ನಿರ್ಮಿಸುವುದಾಗಿ ಹೇಳುತ್ತಿದ್ದಾರೆ. ನಿರ್ಮಾಣ ಸ್ಥಳದ ಬಳಿಯೇ ದೇವಸ್ಥಾನಗಳು, ಜನವಸತಿ ಹಾಗೂ ಲೇಔಟ್ಗಳು, ಕೆರೆ, ಶಾಲೆಗಳು ಇವೆ. ಕಸಾಯಿಖಾನೆ ನಿರ್ಮಾಣ ಮಾಡಿದರೆ ದುರ್ವಾಸನೆಯೊಂದಿಗೆ ತ್ಯಾಜ್ಯದ ವಿಲೇವಾರಿಯೂ ಸಮಸ್ಯೆ ಆಗುತ್ತದೆ. ಯರ್ಮರಸ್ ಬಳಿಯೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ. ಮಾಂಸ ತಿನ್ನಲು ಹಕ್ಕಿಗಳು ಬಂದರೆ ವಿಮಾನ ಮಾರಾಟಕ್ಕೂ ಸಮಸ್ಯೆ ಆಗುತ್ತದೆ. ಜನರ ವಿರೋಧದ ಮಧ್ಯೆಯೂ ಕಸಾಯಿಖಾನೆ ನಿರ್ಮಾಣ ಮಾಡಿದರೆ ರಸ್ತೆ ತಡೆ ನಡೆಸುವುದಾಗಿ ಹೇಳಿದರು. ನಗರಸಭೆ ಮಾಜಿ ಸದಸ್ಯ ಶಂಶಾಲಂ ಮಾತನಾಡಿ, ಕೆಐಡಿಬಿ ಲೇಔಟ್ ಬಳಿ ಟರ್ಮಿನಲ್ ಜಾಗ ನೀಡಲಾಗಿದೆ. ಆದರೆ ಬಳಿಯೇ ಕಸಾಯಿಖಾನೆಗೆ ಸ್ಥಳ ಗುರುತಿಸಲಾಗಿದೆ. ನಿರ್ಮಾಣದಿಂದ ಐತಿಹಾಸಿಕ ಬಸವಣ್ಣ ದೇವಸ್ಥಾನ, ವಿದ್ಯಾರ್ಥಿಗಳ ಕಾಲೇಜುಗಳು, ವಸತಿ ನಿಲಯಗಳ ವಿದ್ಯಾರ್ಥಿಗಳು ತೊಂದರೆಯಾಗುತ್ತಿವೆ. ಅನೇಕ ಹೊಸ ಲೇಔಟ್ಗಳು ನಿರ್ಮಾಣವಾಗುತ್ತಿದ್ದು ವಸತಿಗೂ ಸಮಸ್ಯೆ ಆಗುತ್ತದೆ. ಕೂಡಲೇ ಜಿಲ್ಲಾಡಳಿತ ರದ್ದುಗೊಳಿಸದೇ ಇದ್ದರೆ ಮಹಾನಗರ ಪಾಲಿಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಗ್ರಾಮ ಮುಖಂಡ ಶಿವಕುಮಾರ್ ಮಾಲಿ ಪಟೇಲ್ ಮಾತನಾಡಿ, ಸರ್ಕಾರವೇ ಗುರುತಿಸಿ ಕೆಐಡಿಬಿ ವಸತಿ ಸ್ಥಳದ ಬಳಿಯೇ ಕಸಾಯಿಖಾನೆ ನಿರ್ಮಾಣ ಮಾಡುವುದು ಗ್ರಾಮದ ಜನರಿಗೆ ಮಾಹಿತಿ ಇಲ್ಲ. ನಗರಸಭೆ ಸದಸ್ಯರು ಹಾಗೂ ಶಾಸಕರು ವಿರೋಧಿಸಿದ್ದರೂ ಜಿಲ್ಲಾಡಳಿತ ಅಲ್ಲಿಯೇ ನಿರ್ಮಿಸುವುದಾಗಿ ಹೇಳುತ್ತಿದೆ. ಕೂಡಲೇ ತಡೆಯದೆ ಹೋದರೆ ಜನರ ಪ್ರತಿಭಟನೆಯೊಂದಿಗೆ ಕಾನೂನಾತ್ಮಕ ಹೋರಾಟ ನಡೆಸುವುದಾಗಿ ಹೇಳಿದರು. ಯರ್ಮಸ್ ಗ್ರಾಮದ ನಿವಾಸಿಗಳು ಅಲ್ಲಿ ಯರ್ಮಸ್ ಕಾಲೇಜಿನ ಪ್ರಿನ್ಸಿಪಾಲ್ ಇಂಟರ್ನೆಟ್ ಆಗಿದ್ದೇವೆ. ಜೊತೆಗೆ ಈಗ ಮನೆ ಜಿಲ್ಲಾಧಿಕಾರಿಗಳು ಈ ಕಸಾಯಿಖಾನೆಯನ್ನು ನಿರ್ಮಾಣ ಮಾಡಲಿಕ್ಕೆ 2 ಎಕರೆ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಿದ್ದಾರೆ. ಈ ಒಂದು ಕಸಾಯಿಖಾನೆಯ ಉದ್ದೇಶ ಏನಂದ್ರೆ ಅಲ್ಲಿರ್ತಕ್ಕಂಥ ಪರಿಸರವನ್ನು ಹಾಳು ಮಾಡತಕ್ಕಂಥ ಒಂದು ಉದ್ದೇಶ. ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳು ಪರಿಸರವನ್ನು ನಿರ್ಮಾಣ ಮಾಡಿ ಮತ್ತು ಜನರಿಗೆ ಒಳ್ಳೆಯ ಸೌಕರ್ಯವನ್ನು ಕೊಡಬೇಕು ಸರ್ಕಾರ ಹೇಳ್ತಾ ಇದ್ದಾರೆ. ಇವತ್ತು ಅಧಿಕಾರಿಗಳು ಈ ರೀತಿ ಮಾಡಿದರೆ ಜನ ಎಲ್ಲಿ ಹೋಗ್ಬೇಕು? ಸುತ್ತಮುತ್ತ ಇರ್ತಕ್ಕಂಥ ಸುಮಾರು ಮೊರಾರ್ಜಿ ದೇಸಾಯಿ ಸ್ಕೂಲ್ ಇದೆ, ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಇದೆ, ಮೌಲಾನಾ ಹಾಸ್ಟೆಲ್ ಇದೆ, ಕೆಡಿಬಿ ಸುಮಾರು 300 ಜನ ಜನವಸತಿ ಮಾಡ್ತಿದ್ದಾರೆ. ಈಗ ಜೊತೆಗೆ 2 ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸರ್ವಜ್ಞ ಸರ್ಕಲ್ ಇದೆ, ಬಸವೇಶ್ವರ ದೇವಸ್ಥಾನ ಇದೆ, ಕಾಳಮ್ಮ ದೇವಸ್ಥಾನ ಇದೆ ಮತ್ತು ಸುತ್ತಮುತ್ತ ಎಲ್ಲ ಬಡಾವಣೆಗಳಿವೆ ಮತ್ತು ಮನೆ ಜುಡಿಷಿಯಲ್ ಕಾಲೇಜ್ ಅಲ್ಲೇ ಕೊಟ್ಟಿದ್ದಾರೆ ಜಾಗ. ಇಷ್ಟೆಲ್ಲ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮತ್ತು ಎಲ್ಲ ಬೇಜಾಬಿಡ್ತಕ್ಕಂಥ ಈ ಒಂದು ವಸತಿ ವ್ಯವಸ್ಥೆಯಲ್ಲಿ ಈ ಒಂದು ಕಸಾಯಿಖಾನೆ ಅಂತ ಹಾಕಿಬಿಟ್ರೆ ಈ ಪರಿಸ್ಥಿತಿ ಏನಾಗಿದೆ. ಇವತ್ತು ನಾವೇನಪ್ಪ ನೂರಾರು ಲಕ್ಷಾಂಗಟ್ಟಲೆ ಏನಪ್ಪ ಖರ್ಚು ಮಾಡಿ ಇವತ್ತು ನಾವು ಏರ್ಪೋರ್ಟ್ ಮಾಡ್ತಾ ಇದ್ದೀವಿ 400 ಎಕರೆ. ನಾಳೆ ಹದ್ದುಗಳು ಏನಪ್ಪ ನಾವು ಬೇರೆ ಆಗಿಬಿಟ್ರಪ್ಪ ಅಂದ್ರೆ ಒಂದಾದ್ರೂ ಉಳ್ಳಿಗೆ ಸಾಧ್ಯ ವಿಮಾನಗಳು. ಸದಸ್ಯರಿಗೆ ಗೊತ್ತಿತ್ತು, ಅವತ್ತು ಎಲ್ಲ ಮಾತಾಡಿ ಹೇಳಿದ್ರಂತ. ಆ ವಿಷಯ ನಮ್ಮ ಊರಿನ ಜನರಿಗೆ ತಿಳಿಸಿಲ್ಲ. ನಗರಸಭೆ ಸದಸ್ಯರು ಬಂದು ತಿಳಿಸಿದ್ರೆ ಅವತ್ತೇ ಬಂದು ನಾವು ಊರಿನ ಎಲ್ಲ ಸಾರ್ವಜನಿಕರಿಗೆ ಒಂದು ಲೆಟರ್ ತಗೊಂಡು ಬಂದು ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಅವರಿಗೆ ಮತ್ತು ಡಿ ಸಿ ಸಾಹೇಬರಿಗೆ ಒಂದು ಮನವಿ ಕೊಟ್ಟು ನಾವು ಅಲ್ಲಿ ರದ್ದು ಮಾಡ್ರಿ, ಆಯ್ಕೆ ಮಾಡ್ರಿ ಅಂತ ಹೇಳ್ತಿದ್ವಿ ಸರ್. ನಮ್ಮ ಗಮನಕ್ಕೆ ತಂದಿಲ್ಲ. ಅಚಾನಕ್ ಆಗಿ ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಾರೆ ಸರ್. ನಾವು ನೋಡಿ ಈಗ 1 ವಾರ ಆಯ್ತು. ಆ ವಾರದಿಂದ ಎಲ್ಲ ನಾವು ಸೇರಿಕೊಂಡು ಅಲ್ಲಿ ಇರುವಂತ ಹಿರಿಯ ನಾಯಕರು ಮತ್ತೆ ಎಲ್ಲ ಸಾರ್ವಜನಿಕರಾಗಿ ಬಡಾವಣೆ ಎಲ್ಲ ಸೇರಿಕೊಂಡು ನಾವು ಮೊನ್ನೆ ಹೋದಾಗ ES ಸಾಹೇಬರು ಕೂಡ ಬಂದ್ರು ಸರ್. ಅವ್ರು ಕೂಡ ನಾವು ಮನವಿ ಮಾಡ್ಕೊಂಡ್ವಿ, ಒಂದು ಲೆಟರ್ಗಿನ ಕೊಟ್ಟಿವಿ ಸರ್. ಇದು ರದ್ದು ಮಾಡ್ರಿ. ಇಲ್ಲಿ ನಮ್ಮ ಸುತ್ತಮುತ್ತಲಿ ಇರುವಂತ ಕಾಲೇಜು, ಸ್ಕೂಲು, ಏನಂದ್ರೆ ಪವಿತ್ರವಾದಂತ ಬಸವಣ್ಣಪ್ಪ ಗುಡಿ ಇದೆ ಸರ್. ಆ ಬಸವಣ್ಣ ಗುಡಿ ಮುಂದೆನೆ ಒಂದು 150 ಫೀಟ್ 200 ಫೀಟ್ಗೆ ಅದು ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಕಸಾಯಿಖಾನೆ. ಅದ್ರ ಪಕ್ಕದಲ್ಲೇನೆ ರಾಘವೇಂದ್ರ ಗುಡಿ ಇದೆ. ಅದ್ರ ಪಕ್ಕದಲ್ಲೇ ಕಾಳಿಕಾದೇವಿ ಗುಡಿ ಇದೆ ಸರ್. ಈಗ ನಾವು ಸುತ್ತಮುತ್ತ ಹೇಳೋದಿಷ್ಟೇ, ಅಲ್ಲಿ ಇರುವಂತ ITI ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಮತ್ತೆ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲ ಹಾಸ್ಟೆಲ್ಗಳು ಅಲ್ಲೇ ಇದಾವೆ ಸರ್. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಈರಪ್ಪ ಗೌಡ, ಸಂತೋಷ್ ಪಾಟೀಲ್, ವೆಂಕಣ್ಣ, ಅಂಜಿನಯ್ಯ ಯಾದವ್, ರವಿಕುಮಾರ್, ಪ್ರಕಾಶ್, ಅಂಬಾಜಿರಾವ್ ಮೈದಾನಕರ್ ಇದ್ದರು. ನಗರದ ಸತ್ಯನಾಥ ಕಾಲೋನಿ ಮಂತ್ರಾಲಯ ರಸ್ತೆಯಲ್ಲಿರುವ ಸಮುದಾಯ ಭವನ ನಿರ್ಮಾಣದ ಮುಂದುವರೆದ ಕಾಮಗಾರಿಗೆ 25 ಲಕ್ಷ ರೂಪಾಯಿ ಅನುದಾನವನ್ನ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಅವರು
ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಮಂಜೂರು ಮಾಡಿದ್ದು ಇಂದು ಕಾಮಗಾರಿ ಪ್ರಾರಂಭಿಸಲು ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎ ವಸಂತ್ ಕುಮಾರ್ ಅವರು, ರಾಯಚೂರು ನಗರವು ಅತ್ಯಂತ ಹಳೆಯ ಜಿಲ್ಲಾ ಕೇಂದ್ರವಾಗಿದ್ದು ನಗರದ ನಿವಾಸಿಗಳಿಗೆ ಅಗತ್ಯ ಸೌಲಭ್ಯ ಒದಗಿಸುವ ಅವಶ್ಯಕತೆಯನ್ನು ಮಾನಗಂಡು ಎಲ್ಲ ಸಮಾಜಗಳಿಗೆ ಅನುದಾನ ನೀಡಲಾಗುತ್ತಿದೆ. ನಮ್ಮದೇ ಸರ್ಕಾರ ರಾಜ್ಯದಲ್ಲಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಅನುದಾನ ಒದಗಿಸಲು ಪ್ರಯತ್ನಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರಾದ ರಮೇಶ್ ಕುಲಕರ್ಣಿ, ನರಸಿಂಗರಾವ್ ದೇಶಪಾಂಡೆ, ಮೋಹನ್ ದೇವರು, ಡಿಕೆ ಮುರಳೀಧರ್, ಡಾಕ್ಟರ್ ಆನಂದ್, ಶ್ರೀನಿವಾಸ್ ನಂದಾಪುರ್, ಸುಧೀಂದ್ರ ಜಾಗೀರ್ದಾರ್, ಸುಧೀರ್, ಎ ವೇಣುಗೋಪಾಲ್ ಇನಂದರ್, ವೆಂಕಟೇಶ್ ದೇಸಾಯಿ, ಜಯಕುಮಾರ್ ಗಬ್ಬೂರ್, ಪ್ರವೀಣ್ ಜಾಗೀರ್ದಾರ್, ರಾಮರಾವ್ ಗಣೇಕಲ್, ಅನಿಲ್ ಕುಮಾರ್ ಗಾರ್ಲಿನಿ, ವಿನೋದ್, ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಕರೀಂ, ರಾಮಕೃಷ್ಣ ನಾಯಕ್, ಶ್ರೀನಿವಾಸ್ ಶಿಂದೆ, ಮುರಳಿ ಯಾದವ್, ಎಪಿಎಂಸಿ ಉಪಾಧ್ಯಕ್ಷ ಬಶೀರುದ್ದೀನ್, ಅಂಜನ್ ಕುಮಾರ್, ಮೊಹಮ್ಮದ್ ಉಸ್ಮಾನ್, ಸೈಯದ್ ದಸ್ತಗಿರಿ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ, ರಾಯಚೂರಿನ ಪ್ರಥಮ 24 ಗಂಟೆಗಳ ಟ್ರಾಮಾ ಸೆಂಟರ್, ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ, ಆಧುನಿಕ ಐಸಿಯು ಮತ್ತು ಕ್ರಿಟಿಕಲ್ ಕೇರ್, ಉನ್ನತ ಮಟ್ಟದ ಡಯಾಗ್ನಾಸ್ಟಿಕ್ ಮತ್ತು ಸಿಟಿ ಸ್ಕ್ಯಾನ್, ರೋಗಿ ಕೇಂದ್ರಿತ ಆರೈಕೆ, 21 ವರ್ಷಗಳ ಸೇವೆಯ ಮುಖ್ಯ ಬಲಗಳು, ನ್ಯೂರೋ ಸರ್ಜರಿ ಬ್ಯಾಕಪ್, ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ, 100 ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ. ನಮ್ಮ ಮುಂದಿನ ಯೋಜನೆ ಕ್ಯಾಥ್ ಲ್ಯಾಬ್ ವಿಭಾಗ. ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. 21 ವರ್ಷಗಳ ನಂಬಿಕೆಗೆ ಧನ್ಯವಾದಗಳು. ಬಾಲಂಕು ಆಸ್ಪತ್ರೆ, ಬಸವನಬಾವಿ ಚೌಕ್, ರಾಯಚೂರು. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ನಗರದ LBS ನಗರ ಬಡಾವಣೆಯ ಬಿ ತಿಮ್ಮಾರೆಡ್ಡಿ ಕಾಂಪೌಂಡ್ ಬಳಿ ದಶವಂತ ಎನ್ನುವ ಯುವಕನ ಮೇಲೆ ತಿಮ್ಮಾರೆಡ್ಡಿ ಮತ್ತು ಸಹಚರರು ಹಲ್ಲೆ ಮಾಡಿದ್ದು, ಇದರಿಂದ ಯುವಕ ಸಾವನ್ನಪ್ಪಿದ್ದು, ಹಲ್ಲೆ ಮಾಡಿದವರ ವಿರುದ್ಧ ಪ್ರಕರಣವು ದಾಖಲಾಗಿದೆ. ಆದರೆ ಆರೋಪಿಗಳನ್ನ ಪೊಲೀಸರು ಬಂಧಿಸುತ್ತಿಲ್ಲ ಎಂದು ಭೀಮಾರ್ಮಿ ಸಂಘದಿಂದ ನಗರದ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಸೆಪ್ಟೆಂಬರ್ 27ರಂದು LBS ನಗರದ ಚಂದ್ರಬಂಡ ರಸ್ತೆಯ ಬಳಿ ಇರುವ ಬಿ ತಿಮ್ಮಾರೆಡ್ಡಿ ಮನೆಯ ಕಾಂಪೌಂಡ್ ಹತ್ತಿರ ತನ್ನ ಗೆಳೆಯರೊಂದಿಗೆ ನಿಂತಿದ್ದ ರಾಯಚೂರು ನಗರದ ಅರ್ಜನ್ವಾಡ ಮಾದಿಗ ಸಮುದಾಯಕ್ಕೆ ಸೇರಿದ ದಶವಂತ್ ಎಂಬ ದಲಿತ ಯುವಕನನ್ನು ಬಿ ತಿಮ್ಮಾರೆಡ್ಡಿ ಮತ್ತು ಆತನ ಸಹಚರರು ವಿನಾಕಾರಣ ಜಾತಿ ನಿಂದನೆ ಮಾಡಿ ಗುಂಪು ಹಲ್ಲೆಯ ಮೂಲಕ ದೈಹಿಕ ಹಲ್ಲೆ ನಡೆಸಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ನಂತರ ಹಲ್ಲೆಗೊಳಗಾದ ಯುವಕ ಸಾವನ್ನಪ್ಪಿದ್ದಾನೆ. ಈ ಕುರಿತು ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಅಕ್ಟೋಬರ್ 6ರಂದು ಬಿ ತಿಮ್ಮಾರೆಡ್ಡಿ ಸೇರಿದಂತೆ ಇತರರ 5 ಜನರ ವಿರುದ್ಧ ವಿವಿಧ ಕಾಲಂಗಳ ಅಡಿಯಲ್ಲಿ ಜಾತಿ ನಿಂದನೆ ಮತ್ತು ಕೊಲೆ ಪ್ರಕರಣ ದಾಖಲಾಗಿದೆ. ಜಮೀನು ರಹಿತವಾಗಿ ಗಂಭೀರ ಸ್ವರೂಪದ ಪ್ರಕರಣ ದಾಖಲಾಗಿ 2 ತಿಂಗಳು ಕಳೆದರೂ ಇಲ್ಲಿಯವರೆಗೆ ಯಾವುದೇ ಆರೋಪಿಗಳನ್ನು ಬಂಧನ ಮಾಡಿಲ್ಲ ಎಂದು ಆರೋಪಿಸಿದರು. ಈ ಪ್ರಕರಣದ ಕುರಿತು ನ್ಯಾಯಕ್ಕಾಗಿ ಆಗ್ರಹಿಸಿ ಸುದ್ದಿಗೋಷ್ಠಿ ಮಾತನಾಡಿ ಸಂಘಟನೆ ಮುಖಂಡರಿಗೂ ಈ ಕೊಲೆ ಪ್ರಕರಣದ ಪ್ರಮುಖ ಮೊದಲ ಆರೋಪಿ ಬೆದರಿಕೆಯನ್ನು ಹಾಕಿದ್ದರು. ಈ ಪ್ರಕರಣದ ಆರೋಪಿಗಳು ರೂಢಿಗತವಾದ ಆರೋಪಿಗಳಾಗಿರುತ್ತಾರೆ. ಇವರ ವಿರುದ್ಧ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ 3-4 ಪ್ರಕರಣಗಳು ಮತ್ತು ಕೆಲವರ ಮೇಲೆ ಗೂಂಡಾ ಪಟ್ಟಿಯನ್ನು ತೆರೆಯಲಾಗಿದೆ. ಈ ಆರೋಪಿಗಳು ವಿಶೇಷ ಮತ್ತು 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿಯು ಕೂಡ ತಿರಸ್ಕೃತಗೊಂಡಿದೆ ಎಂದು ತಿಳಿಸಿದರು. ಪ್ರಕರಣ ದಾಖಲಾಗಿ 2 ತಿಂಗಳು ಕಳೆದರೂ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕೃತಗೊಂಡು 15 ದಿನಗಳು ಗತಿಸಿದರೂ ಇಲ್ಲಿಯವರೆಗೂ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಸಂಪೂರ್ಣವಾಗಿ ವಿಫಲರಾಗಿ ಕಂಡು ನೆಪಗಳನ್ನು ಹೇಳುತ್ತಾ ಬೇಜವಾಬ್ದಾರಿತನ ಪ್ರದರ್ಶನ ಮಾಡಿದ್ದಾರೆ. ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾದ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂಬ ಕಠಿಣ ಕಾನೂನು ಮತ್ತು ಸಂವಿಧಾನಿಕ ನಿಯಮಗಳಿದ್ದರೂ ಅವುಗಳನ್ನು ಪೊಲೀಸರು ಉಲ್ಲಂಘನೆ ಮಾಡುತ್ತಿರುವುದು ಕಾನೂನು, ಸಂವಿಧಾನ ಮತ್ತು ನ್ಯಾಯಾಂಗಕ್ಕೆ ಹಾಗೂ ತಮ್ಮ ಕರ್ತವ್ಯಕ್ಕೆ ಎಸಗುತ್ತಿರುವ ದ್ರೋಹವಾಗಿದೆ ಎಂದು ಆರೋಪಿಸಿದರು. ಆದ್ದರಿಂದ ಕೂಡಲೇ ಈ ಕೊಲೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮಗಳನ್ನು ಜರುಗಿಸಬೇಕು ಮತ್ತು ಕೊಲೆಯಾದ ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಮತ್ತು ಅಗತ್ಯ ನೆರವು ನೀಡಬೇಕೆಂದು ಒತ್ತಾಯಿಸಿದರು.
ಒಂದು ನಿಮಿಷ ಆ ಕೆಲಸ ಮಾರ್ಕೆಟ್ ಯಾಕೆ ಮಾಡಲ್ಲ ನೋಡಿ 50 ಅಂತ ಹೇಳಿದ್ರೆ ನಾವು ಸಿಬ್ಬಂದಿ ಕೊಡ್ಬೋದು. ಏನಂತ ಈಗ ತನಿಖಾಧಿಕಾರಿ ಬೇರೆ ಇರೋದ್ರಿಂದ ಅವ್ರು ತನಿಖೆಯನ್ನು ಮಾಡ್ತಾರೆ, ಅವರು ನಮ್ಮ ಸಹಾಯವನ್ನು ತಗೊಂಡು ಮಾಡಬೇಕಾಗ್ತದೆ. ಅದು ಯಾಕೆ ಮಾಡ್ತಾ ಇದ್ದಾರೆ ಸರ್? ಅದು ಈಗ ಅವರು ಹೇಳ್ಬೇಕು. ಯಾರು ಸರ್? ಸರಿ ಸರ್, ಅವರೇ ಬರಲಿ ಬಿಡಿ ಸರ್, ಅವ್ರು ಬಡವರಿಗೆ ಕೂಡ ಮಾತಾಡಿದ್ರು ಸರ್. ಬಳ್ಳಾರಿ ಕೇಳೋಣ. ಇವಾಗ ಈಗ ಬೇರೆ ಇಲಾಖೆ ಇದೆ, ನಾವು ಅವರಿಗೆ ಸಹಕಾರ ಕೊಡ್ತೀವಿ. ಬೇರೆ ಇಲಾಖೆಯಲ್ಲಿ ಇರುವಂತವರು ಕೂಡ ಬೇರೆಯವರು ಮಾಡಿದ್ದಾರೆ. ಹೌದು, ಯಾವಾಗ ಮಾಡಿದ್ರು ಅದಕ್ಕೊಂದು ಜುಡಿಷಿಯಲ್ ಇರುತ್ತಲ್ಲ, ಅವ್ರ ಕೆಲಸ ಅವರಿಗೆ, ನಿಮ್ಗೆ ನಮ್ಮ ಕೆಲಸ ನಮಗೆ. ಅದನ್ನು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್, ಶಿವಕುಮಾರ್ ಮ್ಯಾಗ್ನಾಳ್ ಮನಿ, ಎಸ್ ನರಸಿಂಹಲು, ಹನುಮೇಶ್ ಆರೋಲಿ, ಅನಿಲ್ ಕುಮಾರ್ ನೀಲಕಂಠ, ಹನುಮೇಶ್ ಬೇರಿ, ರಂಜಿತ್, ಶಾಂತಕುಮಾರ್, ಚಿದಾನಂದ್, ರವಿ, ಧೂಳಯ್ಯ ಗುಂಜಳ್ಳಿ, ರಾಜೇಶ್, ಯಲ್ಲಪ್ಪ, ರವಿ, ನಾಗರಾಜ್, ಶಿವರಾಜ್ ಸೇರಿದಂತೆ ಅನೇಕರಿದ್ದರು. ನಗರದ ಹೊರವಲಯದ ಬೈಪಾಸ್ನಲ್ಲಿ ಅಪರಿಚಿತ ವಾಹನವೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತರು ತಾಲೂಕಿನ ಹುಣಸಿಹಾಳೂಡ ಗ್ರಾಮದ ವೃದ್ಧ ಚಂದ್ರಯ್ಯ ಓಂಕಾರಿ 60 ವರ್ಷ ಎಂದು ತಿಳಿದು ಬಂದಿದೆ. ನಿನ್ನೆ ರಾತ್ರಿ ಮನ್ಸ್ಲಾಪುರ್ ಗ್ರಾಮದ ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರಾ ರಥೋತ್ಸವ ಮುಗಿಸಿಕೊಂಡು ಗ್ರಾಮಕ್ಕೆ ಹಿಂತಿರುಗುವಾಗ ಬೈಪಾಸ್ನಲ್ಲಿ ಸಾಗುತ್ತಿರುವ ಅಪರಿಚಿತ ವಾಹನ ಡಿಕ್ಕಿ ಹೊಡೆದುಕೊಂಡು ಹೋಗಿದೆ ಎಂದು ತಿಳಿದು ಬಂದಿದೆ. ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಸಮಾಜದ ಬಾಂಧವರು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದಾಗ ಮಾತ್ರ ಸಮುದಾಯ ಮುಂದುವರಿಯಲು ಸಾಧ್ಯವಾಗುತ್ತದೆ. ಸಮುದಾಯ ಶಿಕ್ಷಣದಿಂದ ಮಾತ್ರ ಉನ್ನತಿಯನ್ನ ಸಾಧಿಸುತ್ತದೆ ಎಂದು ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಶ್ರೀ ಮಹಾಶಿವಶರಣ ಮಾದರ ಚೆನ್ನಯ್ಯನವರ ಜಯಂತಿಯಲ್ಲಿ ಮಾತನಾಡಿದರು. ಮಾದರ ಚೆನ್ನಯ್ಯ ಕಾಯಕದೊಳಗೆ ಶಿವನನ್ನು ಕಂಡುಕೊಂಡವರು. ಇಡೀ ಶರಣ ಸಮೂಹದಲ್ಲಿ ಚೆನ್ನಯ್ಯನಂತಹ ವ್ಯಕ್ತಿತ್ವವುಳ್ಳ ಮತ್ತೊಬ್ಬ ವ್ಯಕ್ತಿ ಬಸವಣ್ಣನವರಿಗೆ ಗೋಚರಿಸಲಿಲ್ಲ. ಅದಕ್ಕಾಗಿ ಅತ್ಯಂತ ವಿನಮ್ರವಾಗಿ ಬಸವಣ್ಣನವರು ತಲೆಬಾಗಿದ್ದು ಚೆನ್ನಯ್ಯನವರಿಗೊಬ್ಬರಿಗೆ ಮಾತ್ರವೆಂದರು. ಒಳ ಮೀಸಲಾತಿಗಾಗಿ ಮಾದಿಗ ಸಮುದಾಯ ಸುದೀರ್ಘ ಹೋರಾಟ ಮಾಡಿ ಪಡೆದುಕೊಂಡಿದ್ದೇವೆ. ಆದರೆ ಅದಕ್ಕೆ ನಿಜವಾದ ಅರ್ಥ ಬರಬೇಕಾದರೆ ಶಿಕ್ಷಣವನ್ನು ಕಲಿಯಬೇಕು. ಸಮುದಾಯದ ಯುವಜನರ ಉನ್ನತ ಉದ್ಯೋಗಗಳನ್ನು ಪಡೆಯಬೇಕು. ಕೇವಲ ನಮ್ಮ ಹೋರಾಟ ಫೇಸ್ಬುಕ್, ವಾಟ್ಸ್ಆಪ್ ಗಳಿಗೆ ಸೀಮಿತವಾಗಬಾರದೆಂದು ತಿಳಿಸಿದರು. ಈಗ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳನ್ನ
ಯಾಕೆಂದರೆ ನೋಡಿ, ಇಲ್ಲಿ ಯಾರನ್ನ ಉದ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಮಾರ್ಗದರ್ಶನ ಮಾಡ್ಬೋದು. ನೀನು ಈ ಒಳ್ಳೆ ದಾರಿನಲ್ಲಿ ಹೋಗುವ, ಒಳ್ಳೆ ದಾರಿನಲ್ಲಿ ತೋರಿಸಿದ್ದೇ ತಪ್ಪಾಯಿತು, ನೀನೇ ಮುಂದೋಗಿ ಕರ್ಕೊಂಡೋಗಿ ಆ ಜಾಗ ಬಿಡಿಸೋದು ಕೂಡ ಆಗೋದಿಲ್ಲ. ಎಲ್ಲರಿಗೂ ಸಮಯ ಇಲ್ಲ. ಇದು ಸ್ಪರ್ಧಾತ್ಮಕ ಪ್ರಪಂಚ, ಶರವೇಗದಲ್ಲಿ ಓಡಾಡುವಂಥ ಪ್ರಪಂಚ, ಓಡಿ ಹೋಗುವಂಥ ಪ್ರಪಂಚದಲ್ಲಿ ಇನ್ನೂ ಕೂಡ ಈ ಕೆಲಸದ ಜನರು ಏನಿದ್ದೀರಾ, ಇನ್ನೂ ನಿದ್ರಾವಸ್ಥೆಯಲ್ಲಿ ಇದ್ದೀರಾ. ನೀವು ಅಂದ್ಕೊಂಡಿದ್ದೀರಾ ನಾವು ತುಂಬ ಚಂದ ಬಟ್ಟೆ ಹಾಕ್ಕೊಳ್ತೀವಿ, ಚಂದ ಓಡಾಡ್ತೀವಿ, ಚಂದ ಕೇಕೆ ಹಾಕ್ತೀವಿ, ಎಲ್ಲ ಆಫೀಸರ್ಸ್ ಹೋಗ್ತು. ಬಟ್ ವಾಟ್ ಈಸ್ ದ ಯೂಸ್ ಫ್ರಮ್ ಸಚ್ ಟೈಪ್ ಆಫ್ ಆಟಿಟ್ಯೂಡ್ಸ್? ದ ರಿಸಲ್ಟ್ ಇಸ್ ಝೀರೋ. ಅದಲ್ಲ, ಮೊದಲು ನಾವು ಮನುಷ್ಯರಾಗಬೇಕು. ನಾವು ನಮ್ಮನ್ನು ಉದ್ಧಾರ ಮಾಡಿಕೊಳ್ಳಿಕ್ಕೆ ಏನು ಸೂತ್ರ ಇತ್ತು ಅದನ್ನು ನಾವು ಪಡಿಬೇಕಾಗ್ತದೆ. ಅನ್ಯಾಯ ಆದಾಗ ಹೋರಾಡೋಣ, ಬದುಕೆ ಹೋರಾಟ ಅಲ್ಲ, ಬದುಕೆ ಹೋರಾಟ ಅಲ್ಲ, ಅನ್ಯಾಯ ಆದಾಗ ಹೋರಾಡೋಣ. ಅದಕ್ಕೊಂದು ಕ್ರಮ ಇರ್ತದೆ. ಆದರೆ ದಲಿತರು ಮುಂದೆ ಬರಬೇಕಾದ್ರೆ ನೀವು ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಈಗ ನೀವು ಯಾರು ಆದ್ಯವಚನಕಾರ ಮಾದರಚನೆ ಆಗಲಿಕ್ಕೆ ಆಗೋದಿಲ್ಲ, ಬುದ್ಧ ಆಗಲಿಕ್ಕೆ ಆಗೋದಿಲ್ಲ, ಬಸವ ಆಗಲಿಕ್ಕೆ ಆಗೋದಿಲ್ಲ, ಅಂಬೇಡ್ಕರ್ ಆಗಲಿಕ್ಕೆ ಆಗೋದಿಲ್ಲ, ಜಗಜೀವನ ಆಗಲಿಕ್ಕೆ ಆಗೋದಿಲ್ಲ. ಆದರೆ ಅವರ ಚರಿತ್ರೆಯನ್ನು ಓದಿದ ಮೇಲೆ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಬರದೇ ಹೋದರೆ ನಾವು ನಾಗರಿಕ ಪ್ರಪಂಚದಲ್ಲಿ ಇಲ್ಲ ಅಂತ ಅರ್ಥ. ಇದೆಲ್ಲ ನಾವು ಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಗರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಎ ವಸಂತಕುಮಾರ್, ವಿಧಾನ ಪರಿಷತ್ ಸದಸ್ಯರು ಎಂ ವಿರೂಪಾಕ್ಷಿ, ಜಿಲ್ಲಾಧ್ಯಕ್ಷರು ಜೆಡಿಎಸ್ ಪಾಪಯ್ಯ ಮುರಾರಿ, ಎಂ ನರಸಪ್ಪ ದಂಡೋರ, ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ, ಕುಲಪತಿಗಳು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಮುನಿಯಪ್ಪ ಗಿರಿಜಾಲಿ, ಅಂಬಣ್ಣ ಆರೋಲಿಕರ್, ರಾಮಣ್ಣ ಇರಬಗೇರ, ಎಂ ಮಾರಪ್ಪ, ಹೇಮಲತಾ ಸತೀಶ್, ಜೆ.ಬಿ. ರಾಜು, ದಾನಪ್ಪ ನೀಲ್ಗಲ್, ಮಹಾವೀರ್, ತಿಮ್ಮಪ್ಪ ಆಲ್ಕೂರ್, ಅಂಜನಯ್ಯ ಯಕ್ಲಾಸ್ಪುರ್, ಕೆ ನಾಗರಾಜ್ ಸೇರಿದಂತೆ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಸೈಬರ್ ಅಪರಾಧಗಳ ಕುರಿತು ಪೊಲೀಸ್ ಇಲಾಖೆಯಿಂದ ಜಾಗೃತಿ ಕಾರ್ಯಾಗಾರ. ವಂಚನೆಯಿಂದ ರಕ್ಷಿಸಿಕೊಳ್ಳಲು ಸೈಬರ್ ಅಪರಾಧಗಳು ಮಾಹಿತಿ ಅಗತ್ಯ. ಎಸ್ಪಿ ಪುಟ್ಟಮಾದಯ್ಯ. ರೈತರ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಸ್ವಾಮಿನಾಥನ್ ವರದಿ ಜಾರಿಗೆ ಆಗ್ರಹಿಸಿ ಡಿಸೆಂಬರ್ 11ರಂದು ರೈತರಿಂದ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ. ಶರಣಪ್ಪ ಮರಳಿ. ಎರಬರಸ್ ಬಳಿ ಕಸಾಯಿಖಾನೆ ರದ್ದುಗೊಳಿಸದಿದ್ದರೆ ರಸ್ತೆ ತಡೆದು ಹೋರಾಟ. ವೈ ಸುರೇಂದ್ರ ಬಾಬು ಎಚ್ಚರಿಕೆ. ಬ್ರಾಹ್ಮಣ ಸಮಾಜದ ಗಾಯತ್ರಿ ಭವನ ನಿರ್ಮಾಣಕ್ಕೆ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಭೂಮಿ ಪೂಜೆ. ಎಲ್ಬಿಎಸ್ ನಗರದ ಕೊಲೆ ಪ್ರಕರಣ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಎಸ್ಪಿ ಕಚೇರಿ ಎದುರು ಭೀಮಾರ್ಮಿ ಪ್ರತಿಭಟನೆ. ಬೈಪಾಸ್ ಬಳಿ ಅಪರಿಚಿತ ವಾಹನ ಡಿಕ್ಕಿ, ವ್ಯಕ್ತಿ ಸಾವು. ಮತ್ತು ಶಿಕ್ಷಣದಿಂದ ಮಾತ್ರ ಸಮುದಾಯ ಪ್ರಗತಿ ಹೊಂದಲು ಸಾಧ್ಯ, ಎ ನಾರಾಯಣ ಸ್ವಾಮಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ